ಗುಂಡಿ ಮುಂಚೆಗೆ 1 ಲಕ್ಷ ಖರ್ಚು ಮಾಡಿದ್ದಾರೆ. ಟೋಟಲ್ ಆಗಿ 6 ತಿಂಗಳಲ್ಲಿ ಗುಂಡಿ ಮುಚ್ಚಿದೀವಿ ಅಂತ ಅಂದ್ಬಿಟ್ಟು 33 ಕೋಟಿ ಖರ್ಚು ಮಾಡಿದ್ದಾರೆ ಸರ್. ಇದು ಯಾವ ಲೆಕ್ಕ ಅಂತ? ಇದು ಗುಂಡಿ ಲೆಕ್ಕ. 33 ಕೋಟಿನೂ ಗುಂಡಿ ಲೆಕ್ಕ ಅಷ್ಟೇ. ಈಗ ನೋಡಿ ಆ ಗುಂಡಿಗಳೆಲ್ಲ ಈಗ ಎಷ್ಟು ಮುಚ್ಚಿದ್ದಾರೆ ಅಂತ ಅವ್ರ ಹತ್ರನೇ ದಾಖಲೆ ತಗೊಂಡು ಆ ಸ್ಪಾಟ್ಗೆ ಹೋದರೆ ಎಲ್ಲ ಗುಂಡಿಗಳು ಮತ್ತೆ ಓಪನ್ ಆಗಿದೆ. ಪ್ರತಿಯೊಂದು ಗುಂಡಿ ಮುಚ್ಚಕ್ಕೂ ಲಕ್ಷ ಹಣವನ್ನು ಪಡೆದಿದ್ದಾರೆ. ಈ ಗುಂಡಿಗಳೆಲ್ಲ ಮತ್ತೆ ಅದೇ ರೀತಿ ಕಾಣ್ತಾ ಇದೆ. ಎಲ್ಲ ಕಡೆ ಅದೇ ರೀತಿ ಆಕ್ಸಿಡೆಂಟ್ ಆಗ್ತಾ ಇದೆ. ಸಮಸ್ಯೆ ಅಂತೂ ಬಗೆಹರಿದಿಲ್ಲ. ಗುಂಡಿ ಮುಚ್ಚೋ ಹಣ ಗುಂಡಿಗೆ ಹೋಗಿದೆ ಅಷ್ಟೇ. ಇನ್ನೇನು ಅದರಿಂದ ಏನು ಉಪಯೋಗ ಆಗಿಲ್ಲ. ಬೆಂಗಳೂರು ಜನರ ಶಾಪ ಆಗ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಬೆಲೆಗಳ ರೈಸ್ ಮಾಡಿದ್ದೀರಾ. ಎಲೆಕ್ಟ್ರಿಕ್ ಇರ್ಬೋದು, ಹಾಲು, ಆಲ್ಕೋಹಾಲು, ಮನೆ ಟ್ಯಾಕ್ಸು, ಈ ಖಾತಾ ಅಂತ ಮಾಡಿ ಅದೊಂದು ದೊಡ್ಡ ದಂಧೆ ಲೂಟಿ ಹೊಡಿತಾ ಇದ್ದಾರೆ. ಇದರಲ್ಲಿ ಈ ಗುಂಡಿ ಮುಚ್ಚೋದ್ರಲ್ಲೂ ಹಣ ಮಾಡೋದು ಹೆಂಗೆ ಅಂತ ಕಾಂಗ್ರೆಸ್ ಸರ್ಕಾರನ ಕೇಳಬೇಕು. 1 ಲಕ್ಷ ಒಂದು ಗುಂಡಿ ಮುಚ್ಚ ಖರ್ಚಾಗುತ್ತೆ ಸರ್. ಕಡಿಮೆ ಬರೆದಿದ್ದಾರೆ ಅಂತ ಅನಿಸುತ್ತೆ ನನಗೆ. 10 ಲಕ್ಷ ಬರ್ಕೊಬೇಕಾಯ್ತು. ಏನೋ ಯಾಮಾರಿ 1 ಲಕ್ಷ ಬರೆದಾರೆ. ಗುಂಡಿ ಮುಚ್ಚೋಕ್ಕೆ ಅಷ್ಟು ಖರ್ಚಾಗಿ ಸಾಧ್ಯನೇ ಇಲ್ಲ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಗುಂಡಿ ಮುಚ್ಚಕ್ಕೆ 20,000 ಖರ್ಚಾಗಿದೆ ಅಂತ ಸರ್. ಒಂದೊಂದು ಗುಂಡಿ ಅದೆಲ್ಲ ಬೋಗಸ್. ಏನೇನು ಮಾಡಿದಾರೋ ಎಲ್ಲ ಬೋಗಸ್. ಬೇಕಾದರೆ ತನಿಖೆ ಮಾಡಲಿ. ಅವ್ರು ಬೇಡ, ಸದನ ಸಮಿತಿ ನೇಮಕ ಮಾಡಿ. ಅವ್ರು ಮಾಡೋದು ಬೇಡ. ಅವ್ರು ಮಾಡೋದೇ ತಿರುಗೆಲ್ಲ ಅದೇ ಬಾಳೆ. ಸದನ ಸಮಿತಿ ನೇಮಕ ಮಾಡಲಿ. ನಾವು ಅದನ್ನು ಪ್ರತಿಯೊಂದಕ್ಕೂ ಲೆಕ್ಕ ಕೊಡ್ತೀವಿ. ನಾವು ಸದನ ಸಮಿತಿ, ಬೆಂಗಳೂರಿನ ಶಾಸಕರ ಒಂದು ಸದನ ಸಮಿತಿ ಮಾಡಲಿ. ನಾವು ಪ್ರತಿಯೊಂದಕ್ಕೂ ಲೆಕ್ಕ ಕೊಡ್ತೀರಿ. ಇವರೆಲ್ಲೆಲ್ಲಿ ಮುಚ್ಚಿದ್ದಾರೆ, ಏನಾಗಿದೆ, ಅದ್ರ ಕ್ವಾಲಿಟಿ ಏನು, ಬೋಗಸ್ ಎಷ್ಟು, ಗುಂಡಿ ಮುಚ್ಚಿರೋ ಲೆಕ್ಕ ಅದ್ರಾಗ ಅರ್ಧ ಭಾಗನೂ ಮುಚ್ಚಿಲ್ಲ, ಇನ್ನು ಅರ್ಧ ಬೋಗಸ್ ಮಾಡಿದ್ದಾರೆ. ಅದರಿಂದ ಇದು ಗುಂಡಿ ಮುಚ್ಚೋ ಹಣನ ಗುಂಡಿ ಒಳಗೆ ಹಾಕಿದ್ದಾರೆ ಅಷ್ಟೇ.